ಸಮಥಿಂಗ್ ಸ್ಪೆಷಲ್ ಇದೆ ಅಂತ ನೋಡ್ಕೊಂಡು ಬರೋಣ ನಡ್ರಪ್ಪ. ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಅಲ್ಲಲ್ಲ, ಇಲ್ಲಿ ನಮ್ಮ ಕುಮಾರಣ್ಣ ಯಾರಿಗೆ ಟಾಂಗ್ ಕೊಡ್ತಿದಾರಲ್ರಪ್ಪ. ತೊಂದ್ರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದ್ರೆ ಕೊಡೋರ್ಗೆ ಈ ಕೆಂಪೇಗೌಡ ಬಿಡಲ್ಲ. ಹಲ್ಲೋ ಬಾ. ಓಕೆ, ಕುಮಾರಣ್ಣ, ಎಡ್ಡಿಜಿ 3 ವರ್ಷಕ್ಕೆ ಮುಖ್ಯಮಂತ್ರಿ ಕುರ್ಚಿ ಬಿಟ್ರಲ್ಲ, ಯಾಕ್ರಿ? ಆ 3 ವರ್ಷಕ್ಕೆ ಅವರು ಹೋಗ್ತಕ್ಕಂಥದಕ್ಕೆ ಕಾರಣ ಏನಂದ್ರಿ? ಅವ್ರ ಆ ಜಾಗದಲ್ಲಿ ಕೂತ್ ಕೆಲಸ ಮಾಡ್ಬೇಕಾದ್ರೆ ಏನ್ರಿ? ಸ್ವಲ್ಪ ಅಪಾತ್ರಗಳನ್ನ ನಂಬ್ಕೊಂಡಷ್ಟೇ. ಓ, ಅಪಾತ್ರರನ್ನು ನಂಬ್ಕೊಂಡು. ಹೌದು, ಯಾರಿರ್ಬೋದು ಅವರು? ಒಂಚೂರ ಫ್ಲಾಶ್ ಬ್ಯಾಕ್ ಹೋಗೋಣ ನಡ್ರಿಪ್ಪ. ಅರ್ಥ ಆಯ್ತು ಬಿಡ್ರಿ, ಅರ್ಥ ಆಯ್ತು. ಸರಿ ಕುಮಾರಣ್ಣ, ಕಂಟಿನ್ಯೂ ಮಾಡ್ರಿ. ಸ್ವಲ್ಪ ನಮ್ಮನ್ನ ಒಂಚೂರು ವಿಶ್ವಾಸಕ್ಕೆ ತಗೊಂಡಿದ್ರೆ ಅವ್ರು ಇವತ್ತು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಿಗೆ. ಅವರಲ್ಲಿರೋರು ಇದು ನಂಗೆ ಅರ್ಥ ಆಗ್ಲಿಲ್ಲ. ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಏನಂತ? ಸ್ವಲ್ಪ ನಮ್ಮನ್ನ ಒಂಚೂರು ವಿಶ್ವಾಸಕ್ಕೆ ತಗೊಂಡಿದ್ರೆ ಅವ್ರು ಇವತ್ತು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಿಗೆ. ಅವರಲ್ಲಿರೋರು ಅಂದ್ರ ನೀವೇನು ಮಾಡಿದ್ರಿ? ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹಲವಾರು ವಿಷಯಗಳನ್ನ ಹೊರಗೆ ತಂದಿದ್ದು ನಾನೇ ತರಬೇಕಾಯ್ತು. ಓ, ಹಂಗ. ಅದಕ್ಕ ನೀವಿಬ್ರು ಅದರ ಪ್ರತಿಫಲ ಅವರು ಕೋರ್ಟ್ ಅಲಿತಾ ಇದ್ದಾರೆ, ನಾನು ಕೋರ್ಟ್ ಅಲಿತಾ ಇದ್ದೀನಿ ಈಗ. ಮತ್ತ ಸಿದ್ದರಾಮಣ್ಣರು? ನೀವು ಆರಾಮಾಗಿದ್ದೀರಿ, ಏನು ಕೆಲಸ ಮಾಡ್ತಾ ಇದ್ದರು ಕಳೆದ 5 ವರ್ಷ. ಪ್ರಶ್ನೆ, ಸ್ವಲ್ಪ ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅವ್ರು ಯಾವ್ದು ಹೊರಗಡೆಗೆ ಬರ್ತಿರ್ಲಿಲ್ಲ ವಿಷಯಗಳು. ಏನ್ರಿ? ಸ್ವಲ್ಪ ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅವ್ರು ಯಾವ್ದು ಹೊರಗಡೆಗೆ ಬರ್ತಿರ್ಲಿಲ್ಲ ವಿಷಯಗಳು. ಅಲ್ಲ, ಮತ್ತ ಮ್ಯಾಚ್ ಫಿಕ್ಸಿಂಗ್ ಅನ್ರಿ? ಅದರಿಂದ ಮ್ಯಾಚ್ ಫಿಕ್ಸಿಂಗ್ ಅಲ್ಲ, ನಾನು ನೇರವಾಗಿ ಹೇಳೋನು. ಎಡ್ಡಿಜಿ, ಕುಮಾರಣ್ಣ ನಿಮ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಯಾಕೆ ಸುಮ್ಮನೆ ಕುಂತ್ರಿ? ಏನ್ ಸಮಾಚಾರ ಹೇಳ್ರಪ್ಪ. ಸ್ನೇಹಕ್ಕೊಂದು ಕಾಲ, ದ್ವೇಷಕ್ಕೊಂದು ಕಾಲ, ನಗೆಗೊಂದು ಕಾಲ, ಅಳಲೊಂದು ಕಾಲ, ಸಮರಕ್ಕೊಂದು ಕಾಲ, ಸಮಾಧಾನಕ್ಕೊಂದು ಕಾಲ. ಹಂಗ ಆಯ್ತು ಬಿಡ್ರಪ್ಪ. ರಮೇಶ್ ಕುಮಾರ್ ಜಿ, ಈ ಎಡ್ಡಿಜಿ ಮತ್ತು ಕುಮ್ಸ್ ಬ್ರದರ್ ಈ ಕಡೆ ಕುಂತು, ಸಿದ್ದರಾಮಣ್ಣ ಮಾತ್ರ ಇವಾಗ ಸಿಎಂ ಪಟ್ಟದಲ್ಲಿ ಕೂತ್ರಲ್ಲ, ಇದಕ್ಕ ಏನ್ ಕಾರಣ ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ರಿ. ಸಿದ್ದರಾಮಣ್ಣ ಏನ್ ಮಾಡಿದ್ರೆ ಅಂದ್ರೆ, ನಮಗೆ ಗುರುನೂ ಅರ್ಥ ಆಗಲ್ಲ, ಶನಿನೂ ಅರ್ಥ ಆಗಲ್ಲ. ನಾನು ಹಣೆ ಬರೆಯಂಗಿದ್ದಂಗಾಗ್ಲಿ ಅಂತ ಹೊರಟ್ಬಿಟ್ರು. ಹಾಗಾಗಿ ನೀವು ಅಲ್ಲಿದ್ರಿ, ಅವ್ರಿಗೆ ನಾನು ಅದು ಯಾವ್ದು ಲೆಕ್ಕಾಚಾರ ಮಾಡಲ್ಲ. ಅವತ್ತಿನ ಪರಿಸ್ಥಿತಿಗಳು ನೋಡ್ಕೊಂಡು ನಾನು ಲೆಕ್ಕಾಚಾರ ಮಾಡೋದು. ಓಕೆರಪ್ಪ, ಇವತ್ತಿಗೆ ಸಾಕು. ಎನಿವೆ, ಇವತ್ತಿಗೆ ಟೈಮ್ ಆಯ್ತು. ಇವಾಗ ನಾವು ಬರ್ತೇವಿ, ಮತ್ತೆ ನಿಮ್ಗೆ ಸಿಗ್ತೇವಿ. ಇವಾಗ ಬರ್ತೇವಿ. ಬೈ.